ಹೊಸದಿಗಂತ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನವರತ್ನ ನವರತ್ನಗಳು ಈ ಮಾಲಿಕೆಯಲ್ಲಿ ತುಲಾ ರಾಶಿಯವರ ಬಗೆಗೆ ಯಾವ ಹರಳು ಯೋಗ್ಯವಾದೀತು. ಎಗೇನ್ ಪ್ರತಿಯೊಂದು ರಾಶಿಯ ವಿಚಾರವೂ ಬಂದಾಗ ಆ ರಾಶಿಯ ಮೂಲಭೂತವಾದಂತಹ ತತ್ವ ಏನು, ಆ ರಾಶಿಗೆ ಅಡಕವಾದಂತಹ ಇನ್ನಿತರ ಆ ಒಂದು ಸಂವೇದನೆಗಳಿಗೇನು, ಆ ರಾಶಿಯ ಯಜಮಾನ ಯಾರು, ಆ ರಾಶಿಯಲ್ಲಿ ಅಡಕವಾದಂತಹ ನಕ್ಷತ್ರಗಳ ವಿಚಾರವಾಗಿ ಯಾವ ಹೊಸತನ ಹೊಂದೋದಕ್ಕೆ ತನ್ನನ್ನು ತಾನು ವೇದಿಕೆಯನ್ನಾಗಿ ಈ ರಾಶಿ ನಿರ್ಮಾಣ ಮಾಡಿಕೊಳ್ಳುತ್ತೆ, ಇದನ್ನೆಲ್ಲ ಚೆನ್ನಾಗಿ ಪರಿಶೀಲಿಸಿಕೊಳ್ಬೇಕು. ಇವನ್ನೆಲ್ಲ ಒಂದು ರೀತಿಯಲ್ಲಿ ಪರಿಶೀಲಿಸಿಕೊಂಡಾಗ ಸಿದ್ಧವಾದಂತಹ ಒಂದು ವಿಚಾರ ಏನಂದರೆ, ಮುಖ್ಯವಾಗಿ ಈ ರಾಶಿಯವರು ವಜ್ರವನ್ನು ತೊಡಬೇಕು. ನಾನು ವೃಷಭ ರಾಶಿಯವರಿಗೂ ಇದನ್ನೇ ಹೇಳಿದ್ದೆ. ವೃಷಭ ರಾಶಿಯವರಿಗೂ ಕೂಡ ವಜ್ರವನ್ನು ತೊಡಬೇಕಾದಂಥದ್ದು ಬಹಳ ಮುಖ್ಯವಾಗಿರುತ್ತೆ. ಆದರೆ ವೃಷಭ ರಾಶಿಯವರಾಗಲಿ ತುಲಾ ರಾಶಿಯವರಾಗಲಿ ಒಂದನ್ನು ತಮ್ಮ ಚಿತ್ತದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಬೇಕು. ವಜ್ರ ಅನ್ನುವಂಥದ್ದು ಬಹಳ ಕಾಸ್ಟ್ಲಿ ಆದಂತಹ ಒಂದು ಹರಳು. ತುಂಬ ತುಂಬ ಲಕ್ಷಗಟ್ಟಲೆ ಇದಕ್ಕೆ ಕೊಡಬೇಕಾದಂಥ ಅವಶ್ಯಕತೆ ಇರುತ್ತೆ. ಹಾಗಾಗಿ ಒಮ್ಮೆಗೆ ನಾನು ವಜ್ರವನ್ನು ಖರೀದಿಸ್ತೇನೆ ಅಂತ ಒಂದು ನಿರ್ಧಾರಕ್ಕೆ ಖಂಡಿತ ಹೋಗಬಾರದು. ದೇವಿಯನ್ನು ಆರಾಧಿಸುವ ಮೂಲಕವಾಗಿಯೂ ಈ ತುಲಾ ರಾಶಿಯವರು ವಿಶೇಷವಾದಂತಹ ಶಕ್ತಿಯನ್ನು ಪಡೆಯೋದಕ್ಕೆ ಅವಕಾಶಗಳನ್ನು ಇಟ್ಟುಕೊಂಡಂತಹ ಮಾತೃ ಸ್ವರೂಪದ ರಾಶಿಯಾಗಿ ಈ ತುಲಾ ರಾಶಿ ನಿಂತಿದೆ. ಈ ತುಲಾ ರಾಶಿಯ ಚಿಹ್ನೆಯೇ ತೂಗುವ ತಕ್ಕಡಿಯಾಗಿದೆ. ತೂಗುವ ತಕ್ಕಡಿ ಅಂದರೆ ಏನು? ಇದು ನ್ಯಾಯವನ್ನು ತೂಗುತ್ತೆ. ಒಬ್ಬ ಮನುಷ್ಯ ತಪ್ಪೋ ಸರಿಯೋ ಅನ್ನುವಂಥದ್ದನ್ನು ತೂಗುತ್ತೆ. ವಿಶೇಷವಾದಂತಹ ಕಮರ್ಷಿಯಲ್ ಸಂಗತಿಗಳನ್ನು ತೂಗಿ ವಣಿಕನಾಗುವಂತಹ ಒಬ್ಬ ದೊಡ್ಡ ಶ್ರೇಷ್ಠವಾದಂಥ ವ್ಯಾಪಾರಿಯಾಗುವ ಬಿಸ್ನೆಸ್ಮನ್ ಆಗುವಂತಹ ವಿಶೇಷಗಳನ್ನು ಇದು ನಿರ್ಮಾಣ ಮಾಡಿಕೊಡುತ್ತೆ. ಹಾಗೆಯೇ ಜೀವನದಲ್ಲಿ ನಾವು ಒಂದು ಒಂದು ಕಿರುತೆರೆಯೋ ಅಥವಾ ಸಿನಿಮಾನೋ ಅಥವಾ ಸಿನಿಮಾಕ್ಕೆ ಸಂಬಂಧಿಸಿದ ಡಿಸ್ಟ್ರಿಬ್ಯೂಷನ್ಸ್ ಅಥವಾ ಇನ್ನೇನೇ ರೀತಿಯಲ್ಲಿಯೂ ಈ ಒಂದು ಬ್ಯೂಟಿ ಪಾರ್ಲರ್ ಅಥವಾ ವಿಡಿಯೋ ರೆಕಾರ್ಡಿಂಗ್ ಅಥವಾ ಫೋಟೋಗ್ರಫಿ, ಈ ಎಲ್ಲ ರೀತಿಯ ಎಲ್ಲಿ ಬೆಳಕು ತುಂಬಿಕೊಂಡಿದೆಯೋ, ಎಲ್ಲಿ ವ್ಯಾಪಾರ ಇದೆಯೋ, ಎಲ್ಲಿ ಸ್ಪರ್ಧೆಯ ಒಂದು ಆ ತಕ್ಕಡಿ ತೂಗ್ತಾ ಇರ್ತದೋ, ಇಲ್ಲೆಲ್ಲ ತೊಡಗಿಸಿಕೊಳ್ಳಬಹುದಾದಂತಹ ವಿಶೇಷವನ್ನು ಈ ರಾಶಿಯವರಿಗೆ ಈ ರಾಶಿಯ ಜನ ಹೊಂದಿರುವುದರಿಂದಾಗಿ, ಹಾಗಾದರೆ ವೃಷಭ ರಾಶಿಯವರು ತೊಡಬೇಕಾದಂತಹ ವಜ್ರಕ್ಕೂ ತುಲಾ ರಾಶಿಯವರು ತೊಡಬೇಕಾದಂಥ ವಜ್ರಕ್ಕೂ ಎಲ್ಲಿ ಅಂತರ ನಿರ್ಮಾಣ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಗ್ರಹಿಸಿಕೊಂಡಾಗ, ವೃಷಭ ರಾಶಿ ಭೂತತ್ವವನ್ನು ಹೊಂದಿರುತ್ತೆ. ಆದರೆ ಈ ಒಂದು ತುಲಾ ರಾಶಿಯ ತತ್ವ ಬೇರೆಯದೇ ರೀತಿಯಲ್ಲಿ ಇದ್ದಿರೋದ್ರಿಂದ ಈ ರಾಶಿಯವರು ವಿಶೇಷವಾಗಿ, ಅಂದರೆ ಇದನ್ನು ಎಲ್ಲರಿಗೂ ಇದು ಅನ್ವಯವಾಗತ್ತೆ ಅಂತಲ್ಲ, ಅಲ್ಲಿ ಅನೇಕ ರೀತಿಯ ಆ ಒಂದು ಆದರೆ ಹೋದರೆ ಈ ರೀತಿಯ ಒಂದು ವಿಚಾರಗಳು ಇದ್ದೇ ಇದ್ದಿರ್ತವೆ. ಆದರೆ ಇವರು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಸ್ವಲ್ಪ ದುಡುಕು ಸ್ವಭಾವವನ್ನು ಹೊಂದಬಹುದಾದಂಥದ್ದರ ಒಂದು ಸಾಧ್ಯತೆ ಇರುತ್ತೆ. ನಾವು ಇವತ್ತು ಅನೇಕ ನಟರನ್ನು ನೋಡಿರ್ತೇವೆ. ನಾವು ಅವರ ಹೆಸರನ್ನು ಹೇಳೋದು ಬೇಡ, ಅನೇಕರ ಜೊತೆ ಅವರ ಸಂಪರ್ಕ ಇರುತ್ತೆ. ಅನೇಕ ರೀತಿಯಲ್ಲಿ ಆ ಎಲ್ಲ ಸಂಪರ್ಕಗಳು ಕಹಿಯಾದ ಒಂದು ಫಲವನ್ನು, ಕಹಿಯಾದ ಒಂದು ಸಂದರ್ಭವನ್ನು ನಿರ್ಮಿಸುವಲ್ಲಿಗೆ ಅದು ಎಂಡಪ್ ಆಗುತ್ತೆ. ಇವತ್ತು ನಾವು ಅನೇಕ ಕ್ರಿಕೆಟರ್ಸನ್ನು ತಗೊಂಡ್ರೆ, ಅನೇಕ ಸಿನಿಮಾ ನಟರನ್ನು ತಗೊಂಡ್ರೆ, ಅನೇಕ ರಾಜಕಾರಣಿಗಳನ್ನು ತಗೊಂಡ್ರೆ ನಮಗೆ ಇವೆಲ್ಲವೂ ವೇದ್ಯವಾಗ್ತಾ ಇರುತ್ತೆ. ಹಾಗಾದರೆ ವಿವಾಹಕ್ಕೆ ಮುಂಚೆ ಆಗಲಿ, ವಿವಾಹದ ಸಂದರ್ಭದಲ್ಲಿ ಆಗಲಿ, ವಿವಾಹೇತರವಾಗಿ ಆಗಲಿ, ಯಾಕೆ ಈ ರೀತಿಯ ಸಂಬಂಧಗಳು ನಮ್ಮನ್ನು ಆಳವಾದಂಥ ನೋವಿಗೆ ನಮ್ಮನ್ನು ತಳ್ಳುತ್ತವೆ? ಹಾಗೆಯೇ ಇಂದು ಅದ್ಭುತವಾದಂತಹ ಯಶಸ್ಸನ್ನು ಸಾಧಿಸಿದ ಒಂದು ಸಂದರ್ಭ ಇರುವಾಗ ಸರ್ರನೆ ಎಲ್ಲವೂ ಕುಸಿದು ಬೀಳುವಂತಹ ಒಂದು ಸ್ವರೂಪಕ್ಕೆ ಈ ರಾಶಿಯ ಜನ ಯಾಕೆ ತಮ್ಮನ್ನೇ ತಾವು ತಳ್ಳುಕೊಳ್ತಾರೆ? ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದನ್ನೆಲ್ಲ ಅರ್ಥ ಮಾಡ್ಕೊಂಡಾಗ ಯಾಕೆ ಇವರಲ್ಲಿ ಈ ಸ್ವರೂಪಗಳು ಆಗ್ತವೆ ಅಂದರೆ, ವೃಷಭ ರಾಶಿಗೆ ಮೀರಿದ ಈ ಸ್ವರೂಪ ಇಲ್ಲಿ ಸಾಧ್ಯವಾಗತ್ತೆ ಅಂತಂದರೆ, ಈ ರಾಶಿಯ ಜನ ವಿಶೇಷವಾಗಿ ಹೊಂದಿರುವಂತಹ ನಕ್ಷತ್ರ ಅಂದರೆ
ಇದು ವಿಶೇಷವಾಗಿ ಒಂದು ಸರ್ಪದ ಮೂಲಕವಾಗಿ ನಿಯಂತ್ರಣ ಹೊಂದುವಂತಹ ಒಂದು ನಕ್ಷತ್ರವನ್ನು ಹೊಂದಿರೋದ್ರಿಂದ ಈ ನಕ್ಷತ್ರಕ್ಕೆ ತನ್ನದೇ ಆದಂತಹ ಒಂದು ತೊಂದರೆ ಬರುತ್ತೆ. ಅದು ಮುಖ್ಯವಾಗಿ ಸ್ವಾತಿ ನಕ್ಷತ್ರದವರಿಗೆ. ಇದು ಸ್ವಾತಿ ನಕ್ಷತ್ರವನ್ನ ಹೊಂದಿದ್ದು ಆ ಹೊಂದುವಿಕೆಯಲ್ಲಿಯೇ ಅದರ ಪಕ್ಕದ ನಕ್ಷತ್ರವನ್ನಾಗಿ ಅದು ಚಿತ್ತಾ ನಕ್ಷತ್ರವನ್ನು ಹೊಂದಿರೋದ್ರಿಂದ ಆ ಚಿತ್ತಾ ನಕ್ಷತ್ರದ ಸ್ವರೂಪ ಹೇಗಿರುತ್ತೆ ಅಂದರೆ ಬೆಂಕಿಯ ಉಗ್ರ ಸ್ವರೂಪವನ್ನು ಇವರಿಗೆ ಒದಗಿಸ್ಬಿಡುತ್ತೆ. ಬೆಂಕಿಯ ಉಗ್ರ ಸ್ವರೂಪವನ್ನು ಹೊಂದಿಸಿದಂತಹ ಒಂದು ಸ್ವರೂಪ ಇದ್ದಿರುವಾಗ ಈ ಸ್ವಾತಿ ಅನ್ನುವಂಥ ಸರ್ಪದ ಯಜಮಾನತ್ವದ, ರಾಹುವಿನ ಯಜಮಾನತ್ವದ ಈ ಸ್ವಾತಿ ನಕ್ಷತ್ರ ತನ್ನ ಆಂತರ್ಯದಲ್ಲಿ ಬೆಳೆಸಬಹುದಾದಂತಹ ಶೋಭಾಪೂರ್ಣವಾದಂತಹ ಮುತ್ತನ್ನು ಇದು ಉತ್ಪಾದಿಸಿಕೊಡಬಲ್ಲದು. ಅದೇ ರೀತಿಯಲ್ಲಿ ಸ್ವಲ್ಪ ಆ ಒಂದು ಅಳತೆ ತಪ್ಪಿದರೆ ತನ್ನ ಆಂತರ್ಯವನ್ನು ಕೇವಲ ವಿಷವೇ ತುಂಬಿದಂತಹ ಕುಂಭವನ್ನಾಗಿಯೂ ಪರಿವರ್ತಿಸ್ಕೊಂಡು ಬಿಡಬಹುದು. ನಾನಿಲ್ಲಿ ಯಾರನ್ನು ಹೆಸರಿಸಲಿಕ್ಕೆ ಹೋಗೋದಿಲ್ಲ, ಆದರೆ ಅನೇಕ ನಟಿಯರ ಸಂದರ್ಭ ತಗೊಂಡಾಗ ಆ ನಟಿ ಎಲ್ಲೆಲ್ಲಿ ಕಾಲಿಡ್ತಾಳೋ ಅಲ್ಲೆಲ್ಲ ಬೇರೆ ಬೇರೆ ರೀತಿಯ ತೊಂದರೆಗಳು ಎದುರಾದಂಥದ್ದು. ಅಂದರೆ ಆ ನಟಿಯ ಸಮೀಪಕ್ಕೆ ಬಂದವರೆಲ್ಲ ಜೀವನದಲ್ಲಿ ತೊಳಲಾಡುವಂತಹ ಸಂದರ್ಭಗಳನ್ನು ನಾವು ಕಂಡಿದ್ದಿದೆ. ನಾನು ಹೆಸರನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವು ಇಟ್ಟ ಹೆಜ್ಜೆಗಳು ಯಾಕೆ ನಾವು ಆರಾಧಿಸುವಂತಹ ವ್ಯಕ್ತಿಗೆ ತೊಂದರೆದಾಯಕವಾಗಿ ನಿಂತಿರುತ್ತೆ ಅಂತ ಕೇಳಿದರೆ ಅದು ನನ್ನ ತಪ್ಪೇ ಅನ್ನುವುದಾಗಿ ನಾವು ಪ್ರಶ್ನೆ ಮಾಡಿಕೊಂಡ್ರೆ ಅದು ನನ್ನ ತಪ್ಪಾಗಿಯೂ ಇರುವುದಿಲ್ಲ. ನಾನು ಯಾವುದನ್ನು ಬಯಸ್ತೇನೋ ಆ ಬಯಕೆಯ ವಿಚಾರಗಳು ಆ ವ್ಯಕ್ತಿಯಿಂದ ಸರಿಯಾದ ಪ್ರತಿಸ್ಪಂದನೆಯನ್ನು ಹೊಂದಿರದೇ ಹೋದಂಥ ಕಾರಣಕ್ಕಾಗಿ ಈ ವ್ಯಕ್ತಿಯ ಬಗೆಗಾಗಿ ಈತ ನನ್ನ ಆತ್ಮದ ಒಬ್ಬ ನಾಯಕ ಅನ್ನುವಂಥದ್ದನ್ನು ನಾವು ಏನು ಒಂದು ನಿರ್ಣಯಕ್ಕೆ ಬಂದಿರ್ತೇವೋ ಅದು ತಪ್ಪು ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ತಾ ಹೋಗ್ತೇವೆ. ಅಂದರೆ ರಾತ್ರಿ ಕಂಡ ಬಾವಿಯಲ್ಲೂ ಹಗಲು ಬೀಳುವಂತಹ ಒಂದು ಸಂವೇದನೆಯನ್ನು ಈ ತುಲಾರಾಶಿಯವರು ಹೊಂದಿರ್ತಾರೆ. ಇವುಗಳನ್ನೆಲ್ಲ ವಿಮುಖಗೊಳಿಸೋದಕ್ಕೆ ಇವರ ಸಂದರ್ಭದಲ್ಲಿ ದೇವಿಯ ಆರಾಧನೆ ಮುಖ್ಯವಾಗಿ ಇವರನ್ನು ಪ್ರಪಾತದಿಂದ ಮೇಲೆ ತರುವಂತಹ ಒಂದು ವಿಶೇಷವನ್ನು ನಿರ್ಮಿಸಿಕೊಡುತ್ತೆ. ಹಾಗೆ ಈ ವಜ್ರವು ಕೂಡ ತನ್ನದೇ ಆದಂತಹ ಮಾಯಕವನ್ನು ಸೃಷ್ಟಿಸಬಹುದು. ನೋಡಿ, ಈ ವಜ್ರ ನಾನು ವೃಷಭ ರಾಶಿಯ ಸಂದರ್ಭದಲ್ಲಿ ಹೇಳ್ತಾ ಇರುವಾಗ ನಾನು ಹೇಳಿದ್ದೆ, ಕೇವಲ ಇದು ಒಂದು ಕಾರ್ಬನ್ನಿನ ನಾವು ಕೇವಲ ಅದನ್ನು ಒಂದು ಡಸ್ಟ್ಬಿನ್ನಿಗೆ ಹಾಕಬಹುದಾದಂತಹ ಗ್ರಾಫೈಟ್ ತುಂಡು. ಇದು ವಜ್ರ ಅಂದರೆ ಮೂಲಭೂತವಾಗಿ ಇದರಲ್ಲಿ ಇರುವಂಥದ್ದು ಕೇವಲ ಕಾರ್ಬನ್ನಿನ ಆ ಒಂದು ಕಪ್ಪು ಅಂದರೆ ಆ ಕಪ್ಪಾದ ನೋಡಲಿಕ್ಕೆ ಅಂದವೇ ಇರದೆ ಹೋದಂತಹ ವಸ್ತು ಇದು ಮೂಲದಲ್ಲಿ. ಆದರೆ ಪ್ರಾಕೃತಿಕವಾದ ಅನೇಕ ವಿಚಾರಗಳು ಭೂಗರ್ಭದಲ್ಲಿ ನಡೆದಾಗ ನಾವು ಯಾವುದನ್ನು ನಿಕೃಷ್ಟ ಅನ್ನುವುದಾಗಿ ಚೆಲ್ಲಿದೇವೆಯೋ ಆ ನಿಕೃಷ್ಟವಾದಂತಹ ವಸ್ತುವೇ ವಜ್ರವಾಗಿ ಅರಳಿಕೊಳ್ಳುತ್ತೆ. ಈ ವಜ್ರ ನಮ್ಮ ಜೀವನದ ಒಂದು ಜೀವನವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿಕೊಳ್ಳಿಕ್ಕೆ ಬೇಕಾದಂತಹ ಒಬ್ಬ ಸರಿಯಾದ ಬಾಳ ಸಂಗಾತಿಯನ್ನು ನಿರ್ಧರಿಸುವುದಕ್ಕೆ ಬೇಕಾದಂತಹ ಬೆಂಬಲವನ್ನು ಅಥವಾ ಯಾವುದೋ ಒಂದು ಆ ಬೌದ್ಧಿಕವಾದಂತಹ ಗಟ್ಟಿತನವನ್ನು ಈ ವಜ್ರ ಒದಗಿಸಿಕೊಡಬಲ್ಲದು. ಮುಖ್ಯವಾಗಿ ಸ್ತ್ರೀಯರಿಗೆ ಇದು ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಸಲ್ಲಿಸುತ್ತೆ. ಹಾಗಾದರೆ ಪುರುಷರಿಗೆ ಇದು ಸಹಾಯವನ್ನು ಮಾಡೋದಿಲ್ವೋ ಅಂತ ಕೇಳಿದ್ರೆ ಪುರುಷರಿಗೂ ಕೂಡ ಇದು ವಿಶೇಷವಾದಂತಹ ಸಹಾಯವನ್ನು ಕೊಡಬಲ್ಲದು. ಯಾವಾಗ ಕೊಡುತ್ತೆ ಇದು? ವಿಶೇಷವಾಗಿ ಬುಧನ ಒಂದು ನೆರವು ಆ ಜಾತಕದಲ್ಲಿ ಎಷ್ಟಿದೆ ಅನ್ನುವಂಥದ್ದನ್ನು ನೋಡ್ಕೊಳ್ಬೇಕಾಗುತ್ತೆ. ಬುಧನ ನೆರವು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಇದೆ, ಅಥವಾ ಬುಧನ ಸಂಬಂಧವಾದಂತಹ ಚಂದ್ರ ಒಂದು ರೀತಿಯ ಧರ್ಮಕರ್ಮಾಧಿಪ ಯೋಗವನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾನೆ. ಅನೇಕ ರೀತಿಯ ಹೆಜ್ಜೆಗಳಿರ್ತವೆ ಇಲ್ಲಿ. ನೋಡಿ, ಇಲ್ಲಿ ಒಂದು ಈ ರಾಶಿಯವರ ಕಾರಣಕ್ಕಾಗಿಯೇ ಉಂಟಾದಂತಹ ರಾಶಿಯ ಮೂಲಕವಾದಂತಹ ಒಂದು ಶಕ್ತಿ, ಅಥವಾ ಬುಧನ ಮೂಲಕವಾಗಿ ಉಂಟಾಗಬಹುದಾದಂತಹ ಶಕ್ತಿ, ಬುಧನಿಗೂ ಮತ್ತು ಚಂದ್ರನಿಗೂ ಬರುವಂತಹ ಒಂದು ಸಂಯೋಜನೆ ಫಲವಾಗಿ ಸಿಕ್ಕಿದಂತಹ ಶಕ್ತಿ, ಇವೆಲ್ಲ ಈ ರಾಶಿಯವರಿಗೆ ಅನುಕೂಲಕರವಾಗಿ ಬರುವಂತಹ ಒಂದು ಸಂದರ್ಭ ಇದ್ದಾಗ ಖಂಡಿತವಾಗಿ ವಜ್ರ
ವಿಶೇಷವಾದದ್ದನ್ನು ವ್ಯಾಪಾರದ ಸಂದರ್ಭದಲ್ಲೂ ಅಥವಾ ತನ್ನ ಪ್ರತಿಭೆಯನ್ನು ಹೊರಸೂಸುವಂತಹ ಸಂದರ್ಭದ ಎಲ್ಲ ಅವಕಾಶಗಳಲ್ಲಿ, ವಿಶೇಷವಾದಂಥ ನೆಕ್ ಟು ನೆಕ್ ಸ್ಪರ್ಧೆಗಳಲ್ಲಿ, ಸ್ಪೋರ್ಟ್ಸ್ಗಳಲ್ಲಿ, ಅಥವಾ ನಾವು ಇವತ್ತೇನು ರ್ಯಾಂಪ್ ವಾಕ್ ಅಂತ ಹೇಳ್ತೇವೆ, ಈ ಮಾಡೆಲ್ಸ್ ಎಲ್ಲ ನಾವು ಗಮನಿಸ್ತೇವೆ. ಅಂದರೆ ಇವೆಲ್ಲ ಜೀವನದಲ್ಲಿ ಏನು ಒಂದು ರ್ಯಾಂಪ್ ವಾಕ್ಸು ಇವು ಎಲ್ಲ ನಮ್ಮ ಒಂದು ಅದರಿಂದ ನಮ್ಮ ಜೀವನವನ್ನು ಅದು ಕಟ್ಕೊಡುತ್ತೆ ಕೇಳಿದ್ರೆ ಹಾಗಲ್ಲ. ಜೀವನದಲ್ಲಿ ಎಲ್ಲವೂ ಬೇಕು. ಜೀವನದಲ್ಲಿ ಎಂಟರ್ಟೈನ್ಮೆಂಟ್ ಬೇಕು, ಓದು ಬೇಕು, ದುಡಿಯಬೇಕು, ಆಹಾರ ಬೇಕು, ಸ್ಪೋರ್ಟ್ಸ್ ಬೇಕು, ಮನರಂಜನೆ ಬೇಕು, ಓದುವಿಕೆ ಬೇಕು, ಜ್ಞಾನ ಬೇಕು. ಯಾವುದೇ ಒಂದು ತಪ್ಪು ಹೋದರೂ ಕೂಡ ಈ ಜೀವನ ಏನಾಗುತ್ತೆ, ಒಂದು ಇಂಬ್ಯಾಲೆನ್ಸನ್ನು ನಿರ್ಮಾಣ ಮಾಡಿಬಿಡ್ಬೋದು. ಹಾಗಾಗಿ ಈ ಒಂದು ತುಲಾ ರಾಶಿಯ ಸಂದರ್ಭದ ವಿಚಾರದಲ್ಲಿ ವಿಶೇಷವಾಗಿ ಪುರುಷರಿಗೆ ಇದು ರಾಜಕೀಯದ ಸಂದರ್ಭದಲ್ಲಿ ಒಂದು ಗಟ್ಟಿತನವನ್ನು ಒದಗಿಸಿಕೊಡೋದಕ್ಕೆ, ಈಗ ಉದಾಹರಣೆಗೆ ನಾವು ನೀವು ಟ್ರಂಪನ್ನು ಉದಾಹರಣೆಯನ್ನಾಗಿ ತಗೊಂಡ್ರೆ, ಹಿಲರಿ ಕ್ಲಿಂಟನ್ ವಿರುದ್ಧವಾಗಿ ಟ್ರಂಪ್ ಗೆಲ್ತಾರೆ ಅಂತ ಯಾರೂ ಊಹಿಸಿರಲಿಲ್ಲ. ಆದರೆ ಅದು ಈಗ ಸುಮಾರು 8 ವರ್ಷಗಳ ಹಿಂದೆ ಸಾಧ್ಯವಾಯಿತು. ಈಗ 2024 ಅಂತಂದರೆ 2016 ಸಂದರ್ಭದಲ್ಲಿ, ನವಂಬರ್ ಸಂದರ್ಭದಲ್ಲಿ, 2016 ನವಂಬರ್ ಸಂದರ್ಭದಲ್ಲಿ ಹಿಲರಿ ಕ್ಲಿಂಟನ್ ಗೆಲ್ತಾಳೆ ಅನ್ನುವಂತಹದ್ದು ಚುನಾವಣೆಗೆ 5 ದಿನದ ಮುಂಚೆಯವರೆಗಿನ ಸಮೀಕ್ಷೆ. ಆದರೆ ಚುನಾವಣೆಯ ಹಿಂದಿನ ದಿನ ನಡೆದಂಥ ಒಂದು ನಾಟಕೀಯವಾದಂಥ ಘಟನೆ ಏನು ಮಾಡುತ್ತೆ, ಅದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಿಚಾರಗಳು ಸೇರಿಕೊಂಡು ಅದು ಟ್ರಂಪ್ಗೆ ಸಹಾಯಕ್ಕೆ ಬಂತು ಅಂತ ವಿಶ್ಲೇಷಕರು ಹೇಳ್ತಾರೆ. ಆದರೆ ಇದು ಸಹಾಯಕ್ಕೆ ಬಂತು ಅಂತಾದರೆ ಟ್ರಂಪ್, ನೀವು ಗಮನಿಸಬೇಕು, ವಾರಣಾಸಿಯ ಒಬ್ಬ ನಾವು ಏನಿವತ್ತು ಎಸ್ಟ್ರಾಲಜರ್ ಅಂತ ಹೇಳ್ತೇವೆ, ಅಂತಹ ಎಸ್ಟ್ರಾಲಜರ್ ಹತ್ರ ಅವರ ಜಾತಕ ಬರುತ್ತೆ. ಅವರು ವಜ್ರವನ್ನು ಧರಿಸಿ ಅನ್ನುವಂಥ ಒಂದು ಸೂಚನೆಯನ್ನು ಟ್ರಂಪಿಗೆ ಕೊಡ್ತಾರೆ. ಟ್ರಂಪ್ ಭಾಳ ಶ್ರೀಮಂತ ವ್ಯಕ್ತಿ. ಅನುಪಮವಾದಂಥ ಒಂದು ವಜ್ರವನ್ನು ತನ್ನ ನಡು ಬೆರಳಿಗೆ, ಬಲಗೈ ನಡು ಬೆರಳಿಗೆ ಅವರು ಧರಿಸ್ಕೊಡ್ತಾರೆ. ನಂತರದ್ದು ಇತಿಹಾಸ. ಈಗ ಜಯ ಹೇಗೆ ಬಂತು ಅಥವಾ ಯಾಕೆ ಹಿಲರಿ ಕ್ಲಿಂಟನ್ ಸೋಲುವಂಥದ್ದಾಯಿತು, ಇದರ ವಿಮರ್ಶೆ ಬೇರೆ. ಯಾವ ಸ್ವರೂಪದಲ್ಲಿ ಅಲ್ಲಿ ಒಂದು ಸಣ್ಣ ಸ್ವರೂಪದ ಯಾವುದೋ ಒಂದು ವಿವಂಚನೆಗೆ ಕಾರಣವಾಗುವಂಥ ವಿಚಾರವು ಬಹಿರಂಗವಾಯಿತೋ, ಅದು ಒಂದು ಷಡ್ಯಂತ್ರದ ಫಲವೋ, ಈ ಎಲ್ಲ ವಿಚಾರಗಳು ಬೇರೆ. ಆದರೆ ಸೋಲಬಹುದಾಗಿದ್ದ ಟ್ರಂಪ್ ಗೆದ್ದು ನಿಲ್ತಾರೆ. ಹಾಗಾದರೆ ಆ ಜ್ಯೋತಿಷಿ ಹೇಳಿರುವಂತಹ ವಿಚಾರ ಕೇವಲ ಒಂದು ಆಕಸ್ಮಿಕವೋ, ನಿಜಕ್ಕೂ ಟ್ರಂಪ್ ಪಾಲಿಗೆ ಅದು ತನ್ನ ಆ ಒಂದು ಗುಣಧರ್ಮವನ್ನು, ಶಕ್ತಿಯನ್ನು, ಬೆಂಬಲವನ್ನು, ದಾಷ್ಟ್ಯವನ್ನು ಒದಗಿಸ್ಕೊಡ್ತೋ? ಇದನ್ನು ಕೇಳಿದಾಗ ಬಹಳ ಆಶ್ಚರ್ಯಪಡುವಂತಹ ವಿಚಾರ ಏನು ಅಂತಂದರೆ, ಕೆಲವು ವಿಚಾರಗಳಲ್ಲಿ ಗ್ರಹಗಳು ತಮ್ಮದೇ ಆದಂತಹ ಆ ಒಂದು ನಿಗೂಢವಾದಂತಹ ದೌರ್ಬಲ್ಯವನ್ನು ಕಳಚಿ ಮೇಲೆ ಬರುವಂತಹ ಒಂದು ಶಕ್ತಿಯನ್ನು ಅವು ತೋರಿಸ್ಬಿಡ್ತವೆ. ಅದು ಟ್ರಂಪ್ ಮಟ್ಟಿಗೆ ನಾನು ನಿದರ್ಶನವಾಗಿ ಕಂಡಿದ್ದೇನೆ. ಹಾಗಾಗಿ ಇದನ್ನೆಲ್ಲ ನಾನು ಹೇಳ್ತಾ ಇರುವಂಥದ್ದೇನು, ಎಷ್ಟನ್ನೇ ಹೇಳಿದರೂ ಕೂಡ ವಜ್ರವನ್ನು ಹಪಹಪಿಸುವುದರ ಮೂಲಕವಾಗಿಯೇ ಎಲ್ಲ ಗೆಲುವುಗಳು ಇರ್ತವೆ ಅನ್ನುವಂಥದ್ದನ್ನು ಹಣ ಇರದೇ ಹೋದ ಸಂದರ್ಭದಲ್ಲಿಯೂ ಗ್ರಹಿಸಬಾರದು. ಟ್ರಂಪ್ ಅಂತ ವ್ಯಕ್ತಿ ಮೂಲಭೂತವಾಗಿಯೇ ಶ್ರೀಮಂತ ವ್ಯಕ್ತಿಯಾಗಿರೋದ್ರಿಂದ ಒಂದು ಒಳ್ಳೆಯ ವಜ್ರವನ್ನು ಖರೀದಿಸುವಂಥ ಶಕ್ತಿ ಟ್ರಂಪಲ್ಲಿ ಇದ್ದಿರಬಹುದು, ಆದರೆ ನಮ್ಮಲ್ಲಿಯೂ ಇರುತ್ತೆ ಅನ್ನುವಂಥದ್ದನ್ನು ಪರಿಭಾವಿಸಬಾರ್ದು. ಹಾಗಾಗಿ ಸಾಲಕ್ಕೆ ಕೈ ಇಟ್ಟು ಏನೋ ದೊಡ್ಡದನ್ನು ನಾನು ಮಾಡ್ಕೊಳ್ತಾ ಇದ್ದೀನಿ ಅನ್ನೋದರ ಬಗೆಗೆ ವಜ್ರವನ್ನು ಖರೀದಿಸಲಿಕ್ಕೆ ಹೋಗಬಾರ್ದು. ಆದರೆ ವಜ್ರ ತನ್ನದೇ ಆದ ರೀತಿಯಲ್ಲಿ ಜೀವಂತಿಕೆಯ ಪಾತ್ರವನ್ನು ಒಬ್ಬ ವ್ಯಕ್ತಿಯ ವಿಚಾರದಲ್ಲಿ ವಿಸ್ತರಿಸಿಕೊಡ್ತಾ ಊಹಿಸಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಒಂದು ಅಗಾಧತೆಯನ್ನು ನಿರ್ಮಾಣ ಮಾಡಿಕೊಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ವಜ್ರಗಳ ಬಗೆಗಾಗಿನ ಈ ವಿಶ್ಲೇಷಣೆ ಇದಕ್ಕೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.